ನಿನ್ನೆ ರಾತ್ರಿ ಸುರಿದ ನಿರಂತರ ಮಳೆಯಿಂದಾಗಿ ಕೆಆರ್ಪುರಂ ಭೀಮಯ್ಯ ಲೇಔಟ್ನಲ್ಲಿ ನೀರು ನಿಂತಿದೆ. ರಸ್ತೆಯಲ್ಲಿ ನೀರು ನಿಂತಿದ್ದು ಕಾರ್ಗಳು ಮುಳುಗಡೆಯಾಗಿದೆ. ಕೆಲ ಮನೆಯ ಸಂಪ್ಗೆ ಕೊಳಚೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿದೆ. ರಾಜಕಾಲುವೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಈ ಸಮಸ್ಯೆ ಶುರುವಾಗಿದೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಗೆ ಆರಂಭವಾದಂತಹ ಮಳೆ 3 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿತ್ತು. ಅದೇ ರೀತಿ ಕೆಆರ್ಪುರಂ ಭೀಮಯ್ಯ ಲೇಔಟ್ನಲ್ಲಿ ಕೂಡ ರಸ್ತೆಯಲ್ಲಿ ನೀರು ನಿಂತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಗೆ ಅಂಟಿಕೊಂಡಂತೆ ಮನೆಗಳು ಕೂಡ ಇದ್ದು ಈ ರಸ್ತೆಯ ನೀರು ಮನೆಗಳಿಗೆ ನುಗ್ಗುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಮನೆಯ ಸಂಪ್ಗೆ ಈ ಕೊಳಚೆ ನೀರು ನುಗ್ಗಿದೆ. ಜೊತೆಗೆ ರಸ್ತೆ ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿದ ಕಾರ್ಗಳು ಕೂಡ ಮುಳುಗಡೆಯಾಗಿವೆ. ಈ ರಸ್ತೆಯಲ್ಲಿ ನಿಂತಿರುವಂತಹ ಕೊಳಚೆ ನೀರು ಮಳೆಯಿಂದ ಜಲಾವೃತವಾಗಿದ್ದು ಆ ಕೊಳಚೆ ನೀರು ಮನೆಯ ಸಂಪುಗಳಿಗೆ ಕೂಡ ನುಗ್ಗಿದೆ. ಹಾಗಾದ್ರೆ ರಸ್ತೆಯಲ್ಲಿ ಈ ಮಟ್ಟಿಗೆ ನೀರು ನಿಲ್ಲೋದಕ್ಕೆ ಕಾರಣ ಏನಪ್ಪ ಅಂತ ನೋಡೋದಾದ್ರೆ ಸರಿಯಾದ ರೀತಿಯಲ್ಲಿ ರಾಜಕಾಲುವೆ ನಿರ್ವಹಣೆಯನ್ನ ಮಾಡಿಲ್ಲ. ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆಯನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ರಾಜಕಾಲುವೆಗೆ ಹೋಗಬೇಕಾಗಿದ್ದಂತಹ ಮಳೆಯ ನೀರು ರಾಜಕಾಲುವೆಯಲ್ಲಿ ಹರಿಯೋದಕ್ಕೆ ಸಾಧ್ಯವಾಗಿದೆ. ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದು ರಸ್ತೆ ಜಲಾವೃತವಾಗಿದೆ. ಇದು ಕೆಆರ್ಪುರಂನ ಭೀಮಯ್ಯ ಲೇಔಟ್ನ ದೃಶ್ಯಗಳು. ಇವಾಗ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮುನೇಕೊಳಲ್ ರಸ್ತೆಯಲ್ಲಿ ಏನು ಒಂದು ವಿಬ್ಗೈರ್ ಶಾಲೆ ಇದೆ. ಆ ಒಂದು ವಿಬ್ಗೈರ್ ಶಾಲೆಯ ಮುಖ್ಯ ರಸ್ತೆಯನ್ನ ಡಾಂಬರೀಕರಣ ಮಾಡ್ತಾ ಇದ್ದಂತಹ ಒಂದು ಕಾಂಟ್ರಾಕ್ಟರ್ ಪ್ರದೀಪ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಮಳೆ ಬಂದರೂ ಕೂಡ ಅವರು ಕಾರ್ಯಾಚರಣೆಗೆ ಅಥವಾ ಕೆಲಸಕ್ಕೆ ಮುಂದಾಗಿದ್ರು. ಯಾಕೆ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಮಳೆ ಬರ್ತಾ ಇದೆ, ಸದ್ಯಕ್ಕೆ ಕೆಲಸ ಮಾಡ್ಲಿಕ್ಕೆ ಮಾಡ್ಬಿಡ್ತೀನಿ. ಮಳೆ ಬಂದರೂ ಕೂಡ ಮುಂದಾಗಿದ್ರು ಅಂತ ಹೇಳ್ಬೇಡಿ. ಆಕ್ಚುಲಿ ನಮಗೂ ಗೊತ್ತಿಲ್ಲ ಮಳೆ ಬರುತ್ತೆ ಅಂತ. ಬಿಕಾಸ್ 7 o'clock ಲೋಡ್ ಆಗಿ ಬಂದಿದ್ದು. ಕರೆಕ್ಟಾಗಿ 7:45-50 ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಅದರಿಂದ ವೆಯ್ಟ್ ಮಾಡ್ಕೊಂಡು ನಾವು ಕೂತಿದ್ದೀವಿ. ನಾವು ನೋಡಿ ಫುಲ್ ಮಳೆಯಲ್ಲಿ ನೆಂದಿದ್ದೀವಿ. ನಮಗೂ ಆ್ಯಕ್ಚುಲಿ ಪಾಟ್ ಹೋಲ್ಸ್ ಇದೆ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇತ್ತು ಈ ರೋಡಲ್ಲಿ. ತುಂಬ ಗಾಡಿಗಳು ಓಡಾಡುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ಸಂಜೆ ಬನ್ನಿ ತುಂಬ ಗಾಡಿಗಳು ಓಡಾಡುತ್ತೆ. 2 wheelers ಎಸ್ಪೆಷಲಿ 2 wheelers ಜಾಸ್ತಿ ಓಡಾಡುತ್ತೆ. ಆಮೇಲೆ ಸ್ಕೂಲ್ ಬೇರೆ ಇರೋದ್ರಿಂದ ಮಕ್ಳಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಪಾಟ್ ಹೋಲ್ಸ್ಗೆ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದು ನಾವು. ಬಟ್ ಈ ಇಷ್ಟು ಮಳೆ ಇರೋದ್ರಿಂದ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನೋಡಿ ಗಾಡಿ ಅಲ್ಲೇ ಇದೆ ಎರಡೂ. ಈಗ ವಾಪಸ್ ಕಳಿಸಿದ್ದೀವಿ. ಆ್ಯಕ್ಚುಲಿ ಎಲ್ಲೂ ಒಂದು ಚೂರಿ ಒಂದಿಷ್ಟು ಕೂಡ ಎಲ್ಲೂ ಇದು ಟಾರ್ ಹಾಕಿಲ್ಲ ನಾವು. ಎಲ್ಲೊಂದು ಕಡೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಬಂದ್ಮೇಲೆ ಎಲ್ಲ ಸ್ಥಗಿತ ಆಯ್ತಾ ಅಂತ. ಚಾನ್ಸೇ ಇಲ್ಲ ಬಿಡಿ ಸರ್. ಈ ಮಳೆಯಲ್ಲಿ ಆಗ್ತದೆ, ನಮಗೂ ಪ್ರಯೋಜನ ಇಲ್ಲ. ಇವಾಗ ಹಾಕ್ತೀರಿ, ಇವಾಗಲ್ಲ. ನೀವು ಬಂದಿಲ್ಲ ಅಂದ್ರೂ ಅಷ್ಟೇ. ನೀವು ಯಾಕೆ ಹೋದ್ರೆ ನಾಳೆ ಬೆಳಗ್ಗೆ ಬಂದು ನೀವೇ ತೆಗಿತೀರಾ ಮೇಲಿಗೆ ಅಲ್ವಾ? ಅದು ಮಾಡೋದು ನಮಗೆ ಲಾಸ್ ಇನ್ನ ಸರ್. ಯಾಕೆಂತಂದ್ರೆ ನಾವು ಬಂದಾಗ 30 ಜನ ಇದ್ದಾರೆ. ಲೇಬರ್ಸ್ಗೆ ಊಟ, ನಮ್ಮ ಗಾಡಿಗಳು ಡೀಸೆಲ್ಲು, ಆಮೇಲೆ ಟಾರು ಅಷ್ಟೇ 2 ಲೋಡು ಹತ್ತತ್ರ 4 ಲಕ್ಷ ಐಟಮ್. ಅದು ಹೋಯ್ತಾ? ಆಗ ನಮಗೂ ವೇಸ್ಟೇ. ನಾವು ಮಳೆ ನಿಲ್ಲಿ ಅಂತಾನೆ ವೆಯ್ಟ್ ಮಾಡ್ಕೊಂಡಿದ್ವಿ. ಬಟ್ ನಿಂತಿಲ್ಲ ಅಷ್ಟೇ. ಅಂದ್ರೆ ಈಗಾಗಲೇ ಇದಕ್ಕೆ ಏನು ಎಮಿಷನ್ ಅಂತ ಏನು ಕೋಟಿಂಗ್ ಮಾಡ್ತಾ ಇದ್ರಿ. ಸೊ ಯಾಕೆ ಅಂತೆ ಸರ್ ಅದು ಎಮಲ್ಷನ್? ಆ್ಯಕ್ಚುಲಿ ಅದು ವೇಸ್ಟ್ ಆಗ್ಬಾರ್ದು ಅಂತ ಹೊಡೆದಿದ್ದಾರೆ ಅವ್ರು. ಲೇಬರ್ಸ್ಗೆ ಗೊತ್ತಿಲ್ಲ ಪಾಪ. ನಾನು ಅಲ್ಲಿ ಕಾರಲ್ಲಿ ಕೂತಿದ್ದೆ, ಮಳೆ ಬರ್ತಿತ್ತಂತ ಕಾರಲ್ಲಿ ಕೂತಿದ್ದೆ. ಅವರು ಎಮಲ್ಷನ್ ಹೊಡೆದ್ಬಿಡ್ತೀವಿ ಅಂದ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಬಂದು ಈಗ ಬೈತಾ ಇದ್ದೀನಿ ಅವ್ರಿಗೆ, ಯಾಕೆ ಎಮಲ್ಷನ್ ಹೊಡೆದಿದ್ಯಾ ಅಂತ. ಬಿಕಾಸ್ ಈ ಹರಿಯೋ ನೀರಲ್ಲಿ ವೇಸ್ಟ್ ಮಾಡೋದು ಕಂಪ್ಲೀಟ್ ವೇಸ್ಟು ಕೆಲಸ. ಅವರು ಟ್ರ್ಯಾಕ್ಟ್ರಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ವಾಟರ್ ಮತ್ತು ಎಮಲ್ಷನ್ ಮಿಕ್ಸ್ ಮಾಡಿ. ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಹೊಡೆದ್ಬಿಟ್ಟಿದ್ದಾರೆ ಅಷ್ಟೇ. ಹಾಗಾದ್ರೆ ಈಗ ಕಾರ್ಯಾಚರಣೆ ಅಥವಾ ಕೆಲಸ ಸ್ಥಗಿತ ಮಾಡ್ತಾ ಇದ್ದೀರಾ ಅಂತ? ಸ್ಥಗಿತ ಆಲ್ರೆಡಿ ಎಷ್ಟೊತ್ತಾಯ್ತು ಸರ್ ಮಾಡಿ. ನಾವು ಕೆಲಸನೇ ಮಾಡ್ತಿಲ್ಲ. ನೀವು ಒಂದು ಇಷ್ಟು ಹಾಕಿರೋ ತೋರಿಸ್ಬಿಡಿ, ಎಲ್ಲಾದ್ರೂ ಒಂದು ಕಡೆ ಹೋಗ್ಲಿ. ಇದಿಷ್ಟು ಏನು ಕಾಂಟ್ರಾಕ್ಟರ್ ಪ್ರದೀಪ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.